ರಾಮದುರ್ಗದಲ್ಲಿ ಹೋರಾಟ ನಡೀತಾ ಇದೆ. ಸರ್ಕಾರ ಮೊದಲಿಗೆ ಬಂದಾಗ ನಾವು ರೈತರ ಪರವಾಗಿ ನಿಲ್ತೀನಿ ಅಂತ ಹೇಳಿತ್ತು. ಅವೆಲ್ಲ ಮರೀಚಿಕಾಯ್ತಾ? ಯಾಕೆ ಈ ರೀತಿ ಅಂತ ಸರ್, ಈಗ ಗುರ್ಲಾಪುರದಿಂದ ಹೋರಾಟ ನಡೀತಾ ಇದೆ, ಸಣ್ಣ ಪುಟ್ಟ ಹೋರಾಟಗಳು ನಡೀತಾನೆ ಇದೆ. ಎಲ್ಲಕ್ಕೂ ಜಯ ಸಿಕ್ಕದ. ಮೊನ್ನೆ ಹುಕ್ಕೇರೋ ತಾವು ಎಲ್ಲರಿದ್ರು ಜಯ ಸಿಕ್ಕಿರಿ. ಜಯ ಸಿಕ್ಕದ. ಇವತ್ತು ಕೂಡ ರಾಮದುರ್ಗ ಭಾಗದೊಳಗೆ ನೀರಾವರಿ ಬಸವೇಶ್ವರ ಮತ್ತು ವೀರಭದ್ರೇಶ್ವರ ಯಾತ್ ನೀರಾವರಿ ಅರ್ಧಂಬರ್ಧ ಕಾಮಗಾರಿ ಸ್ಥಗಿತಗೊಂಡವ. ಸಂಪೂರ್ಣ ನೀರಾವರಿ ಇಲ್ಲ. ಇನ್ನೂ 7 ಕಿಲೋಮೀಟರ್ ಪೈಪ್ಲೈನ್ ಮಾಡಬೇಕು, ಪಂಪೌಸ್ ಹಾಕೋಬೇಕು, ಎಲ್ಲ ರೆಡಿ ಆಗ್ತಾ ಇಲ್ಲ. ಪಾಪ ನಮ್ಮ ರೈತರನ್ನ ನೋಡಿದ್ರೆ ಭಾಳ ಕೆಟ್ಟ ಅನಿಸ್ತೈತಿ. ಏನಾದರೂ ಒಂದು ಕೆಲಸ ಆಗ್ಬೇಕಂದ್ರೆ ಪ್ರತಿ ಸಲ ಇದೇ ರೀತಿ ಹೋರಾಟ ಮಾಡ್ಬೇಕು ಅಂದಾಗ ಎಲ್ಲರೇ ಒಂದ್ ಕಡೆ ಪರಿಹಾರ ಆಗ್ತೈತಿ. ಹೋರಾಟ ಕೇಳಲಿಲ್ಲ ಅಂತಂದ್ರೆ ಯಾರು ಏನು ಕೇಳಂಗೇ ಇಲ್ಲ. ಇವ್ರ ಬೇಡಿಕೆ ಒಂದೈತಿ, ವೀರಭದ್ರೇಶ್ವರ ಮತ್ತು ಬಸವೇಶ್ವರ ಏತ ನೀರಾವರಿ ಕೆಲಸ ಅರ್ಧಕ್ಕ ನಿಂತಿದ್ದು ಪೂರ್ತಿ ಮಾಡಿ ಕೊಡ್ಬೇಕಂತ. ನಮ್ಮ ಮನೆ ಅನ್ನಕ್ಕೋಸ್ಕರ ನಾವು ದುಡಿದ್ರ ರೈತ ನಮ್ಮ ದೇಶದ ಅನ್ನಕ್ಕೋಸ್ಕರ ದುಡಿತಾರಂತ. ನೀವು ಮಾಡೋ ಈ ಒಂದ್ ಕೆಲಸದಿಂದ ಎಷ್ಟೋ ಕುಟುಂಬಗಳು ಸುಖದಾಗಿರ್ತಾವ. ಈ ಕ್ಷೇತ್ರದ ಶಾಸಕರಿಗೆ ಮತ್ತು ಈ ಕೆಲಸಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದು ಈ ಹೋರಾಟಕ್ಕೆ ಪರಿಹಾರ ಕೊಡಿಸ್ರಿ ಅಂತ.